ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 17ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 5:37 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ರಾತ್ರಿ 1:03 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 8:56 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ಬೆಳಿಗ್ಗೆ 7:04 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ದಿಕ್ಶೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕರ್ಕಾಟಕ, ಚಂದ್ರ ಇರುವಂತಹ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 2:05 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:53 ಮಧ್ಯಾಹ್ನ 12:29 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 9:17 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 4:22 ಸಂಜೆ 6:01 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:49. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಾಕ್ಶಕ್ತಿಗೆ ಕಾರಕನಾಗಿರುವಂಥವನು, ಬರವಣಿಗೆಗೆ ಕಾರಕ, ಮಾತಿಗೆ ಕಾರಕ, ಸಂವಹನಕ್ಕೆ ಕಾರಕ ಅಂದರೆ ಕಮ್ಯುನಿಕೇಷನ್ಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಇರುವಂಥ ದಿನ. ಏಕೆಂದರೆ ನಿಮ್ಮ ವಿದ್ಯಾಭ್ಯಾಸ ನಿಮಗೆ ಒಂದು ಬುದ್ಧಿಯನ್ನು ಕೊಡುವಂಥವನು, ಹಾಗೆ ಒಂದು ಬರವಣಿಗೆ, ಸಾಹಿತ್ಯ, ಕೌಶಲ್ಯ ಇದಕ್ಕೆ ಕಾರಕನಾಗಿರುವಂಥವನು ಬುಧ. ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಸಿಕ್ಕುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ವಿದ್ಯಾರ್ಥಿಗಳಿಗೆ ಸಿಕ್ಕತ್ತೆ. ಹಾಗೆ ಈ ಬುಧ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯವಹಾರ ಮಾಡುವಂಥವರು, ವರ್ತಕರು, ದಳ್ಳಾಳಿಗಳು ವಿಶೇಷವಾಗಿ ತುಂಬ ಅನುಕೂಲತೆಗಳನ್ನು ಪಡ್ಕೊಳ್ತಾರೆ. ಹಾಗಾಗಿ ವ್ಯಾಪಾರಿ ಸಂಬಂಧವಾದಂತಹ ಯಾವುದೇ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿರುವಂಥ ದಿನ.
ಹಾಗಾಗಿ ವ್ಯಾಪಾರಸ್ಥರು, ವರ್ತಕರು ವಿಶೇಷವಾಗಿ ಈ ದಿನದಲ್ಲಿ ಇರುವಂಥ ಶುಭ ಸಂದರ್ಭವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಉತ್ತಮವಾದಂಥ ಒಂದು ಪ್ರಗತಿಯ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಮಯ ಇದು. ಈ ದಿನ ಬೆಳಿಗ್ಗೆ 9:14 ಬೆಳಿಗ್ಗೆ 10:18 ಇನ್ನು ಅಪರಾಹ್ನ 4:42 ಸಂಜೆ 5:46 ಹಾಗೆ ರಾತ್ರಿ 11:30 ರಾತ್ರಿ 12:26 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರ ಸ್ವಲ್ಪ ನಿಧಾನವಾಗಿ ಫಲಿತಾಂಶವನ್ನು ಕೊಡುವಂಥದ್ದು. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 8:10 ಬೆಳಿಗ್ಗೆ 9:14 ಹಾಗೆ ಅಪರಾಹ್ನ 3:38 ಅಪರಾಹ್ನ 4:42 ಹಾಗೆ ರಾತ್ರಿ 10:34 ರಾತ್ರಿ 11:30 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಅಗ್ರಿಮೆಂಟ್ಗಳಾಗಲಿ ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರವಾಗಲಿ ಬಹಳ ವಿಶೇಷ ರೀತಿಯಲ್ಲಿ ಲಾಭದಾಯಕವಾಗಿರುತ್ತೆ. ಇದು ಈ ದಿನ ಬೆಳಿಗ್ಗೆ 6:02 ಬೆಳಿಗ್ಗೆ 7:06 ಇನ್ನು ಮಧ್ಯಾಹ್ನ 1:30 ಮಧ್ಯಾಹ್ನ 2:34 ಹಾಗೆ ರಾತ್ರಿ 8:42 ರಾತ್ರಿ 9:38 ಬುಧ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಾಗಲಿ, ಪೂರ್ವ ಸಿದ್ಧತೆಗಳಾಗಲಿ, ಯಾವುದೇ ರೀತಿಯ ಪ್ರಯಾಣಗಳನ್ನಾಗಲಿ ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಆರಂಭ ಮಾಡಬೇಡಿ, ಒಳ್ಳೆಯ ಫಲಿತಾಂಶ ಸಿಕ್ಕಲ್ಲ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಇನ್ನು ಯಾವುದೇ ರೀತಿಯ ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳುವಂತಹ ವಿಚಾರ ಆಗಲಿ, ಹಣಕಾಸಿಗೆ ಸಂಬಂಧಪಟ್ಟಂತಹ ತೀರ್ಮಾನಗಳನ್ನಾಗಲಿ ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಆದಷ್ಟು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇದು ಈ ದಿನ ಬೆಳಿಗ್ಗೆ 5:06 ಬೆಳಿಗ್ಗೆ 6:02 ಇನ್ನು ಮಧ್ಯಾಹ್ನ 12:26 ಮಧ್ಯಾಹ್ನ 1:30 ಇನ್ನು ರಾತ್ರಿ 7:46 ರಾತ್ರಿ 8:42 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಆ ದಿನದಲ್ಲಿ ಶುಭ ಘಳಿಗೆಗಳು ಯಾವುದಿದೆ, ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಆರಂಭ ಮಾಡಬೇಕು, ಯಾವಾಗ ಪ್ರಯಾಣವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯದಲ್ಲಿ ನಾವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳ ಬಗ್ಗೆ ಮೊದಲು ತಿಳ್ಕೊಳ್ಬೇಕು. ಆಗ ಕೆಲಸ ಕಾರ್ಯಗಳನ್ನು ಅಂಥ ಒಂದು ಶುಭ ಮುಹೂರ್ತದಲ್ಲಿ, ಶುಭ ಸಮಯದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಯಾವ ವ್ಯವಹಾರ ಯಾವ ಸಮಯದಲ್ಲಿ ಅನ್ನುವಂಥ ವಿಚಾರಗಳು ನಿಮಗೆ ಅರ್ಥ ಆಗುತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯ ಸಮಯದಲ್ಲಿ ಆರಂಭ ಆಗಬೇಕು, ನಿಮ್ಮ ಪ್ರಯಾಣ ಕೂಡ ಅನುಕೂಲಕರವಾಗಿರಬೇಕು. ಈ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಂಡು ಮುಂದುವರಿರಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಪ್ರಥಮ ಏಕಾದಶಿ ಇರುವಂತಹ ದಿನ. ಈ ದಿನದ ಏಕಾದಶಿಯನ್ನ ದೇವಶಯನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಯಾಕೆಂದ್ರೆ ಭಗವಾನ್ ವಿಷ್ಣು ಈ ದಿನ ಶಯನಕ್ಕೆ ಜಾರ್ತಾರೆ ಅನ್ನುವಂಥದ್ದು, ಅಂದ್ರೆ ನಿದ್ರೆಗೆ ಜಾರುವಂಥದ್ದು ಈ ದಿನದ ಏಕಾದಶಿಯಿಂದ. ಹಾಗೆ ಚಾತುರ್ಮಾಸ ಕೂಡ ಬಹಳ ಬಿರುಸಿನಿಂದ ನಡೆಯುವಂಥ ಸಂದರ್ಭ ಇದು. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ದಿನ. ಯಾಕೆಂದ್ರೆ ಈ ದಿನ ಅನುರಾಧ ನಕ್ಷತ್ರ ಇದೆ, ಬುಧವಾರ ರೂಪುಗೊಂಡಿರುವಂಥದ್ದು. ಇವೆರಡೂ ಒಟ್ಟಿಗೆ ಸೇರಿದ್ರೆ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಇದು ಈ ದಿನ ಬೆಳಿಗ್ಗೆ 6:05 ಬೆಳಗಿನ ಜಾವ 3:12 ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ದಿನ. ಇದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬಹುದು. ಹಾಗೆ ಈ ದಿನ ಸಂಜೆ 7:51 ಶುಕ್ರವಾರ ಮುಂಜಾನೆವರೆಗೆ ಗುರುಮಂಗಳ ಯೋಗ ಕೂಡ ಇದೆ, ಬಹಳ ವಿಶೇಷವಾಗಿ ಇರುವಂಥದ್ದು.
ಹಾಗಾಗಿ ಯಾವುದೇ ರೀತಿಯ ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಭಾಗವಹಿಸುವಂಥವರು ನಿಮ್ಮ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಬಹುದು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ಅಥವಾ ಈ ಕುಟುಂಬದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದನ್ನಾಗಲಿ ಈ ಒಂದು ಸಂದರ್ಭದಲ್ಲಿ ಮಾಡಿ. ಈ ಗುರುಮಂಗಳ ಯೋಗ ನಿಮಗೆ ಉತ್ತಮವಾದಂತಹ ಶುಭ ಲಾಭವನ್ನು ಕೂಡ ತಂದುಕೊಡುತ್ತೆ. ಹಾಗೆ ಈ ಗುರುಮಂಗಳ ಯೋಗದಲ್ಲಿ ಆರಂಭ ಆಗುವಂತಹ ಕೆಲಸ ಕಾರ್ಯಗಳು ತುಂಬಾ ಯಶಸ್ವಿಯಾಗುತ್ತೆ, ಲಾಭದಾಯಕವಾಗಿರುತ್ತೆ, ಜೊತೆಗೆ ನಿಮಗೆ ಪುಣ್ಯ ಸಂಪಾದನೆ ಮಾಡಿ ಕೊಡತ್ತೆ ಇದು. ಅದಕ್ಕಾಗಿನೇ ಈ ದಿನ ಸ್ವಲ್ಪ ದಾನವನ್ನು ಮಾಡುವಂಥದ್ದನ್ನ ಮಾಡಿ. ಅದರಲ್ಲೂ ಕನಕ, ಪುಷ್ಯರಾಗ, ಕನಕ ಅಂದ್ರೆ ಇಲ್ಲಿ ಚಿನ್ನವನ್ನ ದಾನ ಮಾಡಬೇಕು ಅಂತ ಹೇಳ್ತಾರೆ, ಹವಳವನ್ನ ದಾನ ಮಾಡಬಹುದು, ಮುತ್ತನ್ನ ದಾನ ಮಾಡಬಹುದು. ಈ ದಿನ ಈ ಒಂದು ವಿಚಾರಗಳನ್ನ ನೀವು ಸೂಕ್ಷ್ಮತೆಯಿಂದ ಪರಿಶೀಲನೆ ಮಾಡಿಕೊಂಡು ಯಥಾಶಕ್ತಿ ಕೊಡಬಹುದು. ಜೊತೆಗೆ ಹಳದಿ ವಸ್ತ್ರವನ್ನ ಈ ದಿನ ದಾನ ಮಾಡುವಂಥದ್ದು, ಇನ್ನು ಗುರು ಪಾದುಕೆಯನ್ನ ದಾನ ಮಾಡುವಂಥದ್ದು, ಅದರಲ್ಲೂ ಕಡಲೆಬೇಳೆಯನ್ನ ದಾನ ಮಾಡುವಂಥದ್ದು, ಅಕ್ಕಿ, ತೊಗರಿ ಬೇಳೆ ಇವುಗಳನ್ನು ದಾನ ಮಾಡಿದ್ರೆ ಅಧಿಕ ಫಲ ಈ ದಿನ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಗುರು ಸೇವೆ ಮಾಡುವಂಥದ್ದು ಬಹಳ ಮುಖ್ಯ. ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಕಾಣಿಕೆಯನ್ನ ಕೊಡಿ. ಅಲ್ಲಿ ಅನ್ನದಾನ ಏನಾದರೂ ನಡೀತಾ ಇದ್ರೆ ಆ ಮಠದಲ್ಲಿ, ಗುರುಪೀಠದಲ್ಲಿ ಅದಕ್ಕೆ ನೀವು ಈ ದಿನ ಕೈಲಾದ ಸಹಾಯವನ್ನು ಮಾಡಿ ಒಳ್ಳೆಯದಾಗತ್ತೆ. ಇನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ಈ ದಿನ ದಕ್ಷಿಣಾಮೂರ್ತಿಗೆ ಅಭಿಷೇಕವನ್ನ ಮಾಡಿಸಬೇಕು ಅಥವಾ ದಕ್ಷಿಣಾಮೂರ್ತಿಯನ್ನ ದರ್ಶನ ಮಾಡುವಂಥದ್ದು, ಕನಿಷ್ಠ ಪಕ್ಷ ಸ್ತೋತ್ರವನ್ನ ಹೇಳಿಕೊಳ್ಳುವಂಥದ್ದು ಕೂಡ ಉತ್ತಮ ಫಲ ಸಿಕ್ಕತ್ತೆ. ನಿಮ್ಮ ಓದು, ನಿಮ್ಮ ವ್ಯಾಸಂಗ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಒಂದು ವಿಶೇಷವಾದಂತಹ ಜ್ಞಾನಾರ್ಜನೆ ಏನಿದೆ ಅದು ನಿಮಗೆ ಸಿದ್ಧಿಸುತ್ತೆ, ಒಳ್ಳೆಯ ಫಲವನ್ನು ಕೊಡುತ್ತೆ. ಹಾಗಾಗಿ ನೀವು ಕಲಿತಂತಹ ವಿದ್ಯೆಯಿಂದಲೇ ಹಣ ಸಂಪಾದನೆಗೆ ದಾರಿಯಾಗತ್ತೆ. ಇದು ಬಹಳ ಮುಖ್ಯ. ಕೆಲವರು ನೋಡಿ ಎಷ್ಟೋ ಓದಿದ್ದಾರೆ, ಎಷ್ಟೋ ಕಲಿತಿದ್ದಾರೆ, ಆದರೆ ಸಂಪಾದನೆಗೆ ಮಾರ್ಗ ಇಲ್ಲ. ಓದಿರುವಂಥದ್ದು ಒಂದು, ಕೆಲಸ ಮಾಡುವಂಥದ್ದೇ ಮತ್ತೊಂದು, ಒಂದಕ್ಕೊಂದು ಸಂಬಂಧ ಇಲ್ಲ, ಆ ರೀತಿ ಆಗ್ಬಿಡುತ್ತೆ. ಆದರೆ ಈ ದಿನದ ಮಹತ್ವವನ್ನ ತಿಳ್ಕೊಂಡು ನಾವು ಹೇಳಿದಂತಹ ರೀತಿಯಲ್ಲಿ ಕೆಲವು ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ನೀವು ಕಲಿತಂತಹ ವಿದ್ಯೆಯಿಂದಲೇ, ನಿಮ್ಮ ಒಂದು ಪ್ರತಿಭೆಯಿಂದಲೇ ಸಂಪಾದನೆ ಮಾಡಿಕೊಳ್ಬಹುದು. ಇಲ್ಲಿ ಹಣದ ಸಂಪಾದನೆ ಆಗ್ಬೋದು, ಗೌರವ ಸ್ಥಾನಮಾನದ ಸಂಪಾದನೆ ಆಗ್ಬೋದು, ಜೀವನದಲ್ಲಿ ನೆಮ್ಮದಿಯ ಸಂಪಾದನೆ, ಅನುಕೂಲಕರವಾದಂತಹ ಸಂಪಾದನೆ, ಹಾಗೆ ಆರೋಗ್ಯಪೂರ್ಣವಾದಂತಹ ಬದುಕನ್ನು ಕೂಡ ನೀವು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸರ್ವ ವಿಧದಲ್ಲೂ ಕೂಡ ಸಿದ್ಧಿಯನ್ನ ಕೊಡುವಂತಹ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ಈ ದಿನ ಬಹಳ ವಿಶೇಷವಾಗಿ ಪರಿಗಣಿಸಬೇಕಾಗಿರುವಂಥದ್ದು. ಇದನ್ನ ಮನದಟ್ಟು ಮಾಡಿಕೊಳ್ಳಿ. ಹಾಗೆ ಬಂಧುಗಳೇ, ಈ ದಾನದ ವಿಚಾರವಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ಗರುಡ ಪುರಾಣದಲ್ಲಿ ಈ ದಾನದ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ. ಅದರಲ್ಲೂ ಜನನ, ಮರಣ, ಸ್ವರ್ಗ, ನರಕ ಇವುಗಳಿಗೆ ಸಂಬಂಧಪಟ್ಟಂತಹ ನಿಗೂಢ ರಹಸ್ಯಗಳನ್ನ ಗರುಡ ಪುರಾಣ ಹೇಳಿದೆ. ಹಿಂದೂ ಧರ್ಮದಲ್ಲಿ 18 ಪುರಾಣಗಳಿದೆ. ಆ 18 ಪುರಾಣಗಳಲ್ಲಿ ಗರುಡ ಪುರಾಣ ಕೂಡ ಒಂದು. ಅದು ಬಹಳ ವಿಶೇಷವಾಗಿರುವಂಥದ್ದು. ಮನೆಯಲ್ಲಿ ಇದನ್ನು ಓದಬಾರದು ಅಂತ ಹೇಳ್ತಾರೆ, ಆದರೆ ದೇವಾಲಯಗಳಲ್ಲೋ ಅಥವಾ ಯಾವುದೇ ಒಂದು ಗುರುಪೀಠದಲ್ಲಿ, ಆಶ್ರಮದಲ್ಲಿ ಅಥವಾ ಒಂದು ಪ್ರಶಾಂತವಾದಂತಹ ಸ್ಥಳದಲ್ಲಿ ಇದನ್ನ ಓದಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಅದರಲ್ಲೂ ಈ ಗರುಡ ಪುರಾಣದ ಆಚಾರ ಕಾಂಡದಲ್ಲಿ ನೀತಿ ಸಾರವನ್ನ ಕುರಿತಾದಂತಹ ಒಂದು ಅಧ್ಯಾಯ ಕೂಡ ಇದೆ. ಇದರಲ್ಲಿ ಅನೇಕ ನಿಯಮಗಳಿದೆ, ಮತ್ತೆ ಅನೇಕ ನೀತಿಗಳನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅದನ್ನ ಅನುಸರಿಸಿ ವ್ಯಕ್ತಿ ಅನೇಕ ತೊಂದರೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಗರುಡ ಪುರಾಣದಲ್ಲಿ ಉಲ್ಲೇಖಿತವಾಗಿರುವಂತಹ ನೀತಿಗಳೇನಿದೆ ಇದು ವ್ಯಕ್ತಿಯ ಜೀವನವನ್ನ ಯಶಸ್ವಿಗೊಳಿಸುತ್ತೆ, ಮತ್ತೆ ಜೀವನವನ್ನ ಸುಲಭವಾಗಿ ಸಾಗಿಸಲಿಕ್ಕೆ ಅನುವು ಮಾಡಿಕೊಡುತ್ತೆ ಅನ್ನುವಂಥ ಒಂದು ವಿಚಾರ. ತುಂಬಾ ನಂಬಿಕೆಯಿಂದ ಈ ಒಂದು ವಿಚಾರಗಳನ್ನ ಅಲ್ಲಿ ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಮಾಡಿದಂತಹ ಈ ಕಾರ್ಯಗಳೇನಿದೆ ಇದೇ ಕರ್ಮಗಳು. ಈ ಕರ್ಮಗಳ ಆಧಾರದ ಮೇಲೆ ಮರಣ ನಂತರ ಅವನಿಗೆ ಸ್ವರ್ಗ ಅಥವಾ ನರಕ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ವ್ಯಕ್ತಿ ಅನೇಕ ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸ್ತಾನೆ. ಅದರಲ್ಲಿ ಅತ್ಯಂತ ಪುಣ್ಯದ ಕಾರ್ಯ ಅಂತ ಹೇಳಿದ್ರೆ ದಾನ ಮಾಡುವಂಥದ್ದು. ಹಾಗಾಗಿ ಬಡವರಿಗೆ, ನಿರ್ಗತಿಕರಿಗೆ, ಸತ್ಪಾತ್ರರಿಗೆ ದಾನವನ್ನು ಮಾಡಬೇಕು, ಮತ್ತೆ ಅವರ ಬಗ್ಗೆ ಒಂದು ರೀತಿಯ ಕರುಣೆ ಇರಬೇಕು ಅನ್ನುವಂಥದ್ದನ್ನು ಕೂಡ ಗರುಡ ಪುರಾಣ ತಿಳಿಸುತ್ತೆ. ಹಾಗೆ ಈ ದಾನಕ್ಕೆ ಮತ್ತೆ ದಕ್ಷಿಣೆಗೆ ಸಂಬಂಧಪಟ್ಟಂತಹ ನೀತಿ ನಿಯಮಗಳನ್ನ ಇಲ್ಲಿ ವಿವರಿಸಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಶಕ್ತಿ ಇದ್ದೂ ದಾನ ಕೊಡದೇ ಇದ್ರೆ ನಮಗೆ ಮುಂದೆ ತೊಂದರೆಯಾಗತ್ತೆ. ದಾನ ಮಾಡುವಂಥ ಮನಸ್ಸು ಇರಬೇಕು. ಹಾಗಾಗಿ ದಾನ ಮಾಡದೇ ಇದ್ರೆ ಮುಂದೆ ಬಡವರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಗರುಡ ಪುರಾಣದ ಪ್ರಕಾರ
ಯಾವ ರೀತಿಯಲ್ಲಿ ದಾನ ಮಾಡಬೇಕು ಅನ್ನುವಂಥದ್ದನ್ನ ಬಹಳ ಸವಿಸ್ತಾರವಾಗಿ ತಿಳಿಸ್ತಾರೆ. ಇಲ್ಲಿ ಕಾಲಕಾಲಕ್ಕೆ ದಾನವನ್ನ ಮಾಡಬೇಕು. ಅದರಲ್ಲೂ ಗರುಡ ಪುರಾಣದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ಕಾಲಕಾಲಕ್ಕೆ ದಾನವನ್ನು ಮಾಡಬೇಕು. ಇದರಿಂದ ಆ ವ್ಯಕ್ತಿ ನವೀಕರಿಸಬಹುದಾದಂತಹ ಸದ್ಗುಣವನ್ನು ಪಡ್ಕೊಳ್ತಾನೆ, ಸಮಾಜದಲ್ಲಿ ಗೌರವವನ್ನು ಪಡ್ಕೊಳ್ತಾನೆ. ಅಂಥವರ ಮೇಲೆ ದೇವರ ಅನುಗ್ರಹ ಸದಾಕಾಲ ಇರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತಾ ಇದೆ. ಇದರಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ಅಂಶ ಅಂತ ಹೇಳಿದ್ರೆ, ಅಗತ್ಯ ಇರುವಂಥವ್ರಿಗೆ ಮಾತ್ರ ದಾನವನ್ನು ಕೊಡಬೇಕು, ಸತ್ಪಾತ್ರರಿಗೆ ಮಾತ್ರ ದಾನವನ್ನು ಕೊಡಬೇಕು. ಇದರಿಂದ ಮಾತ್ರ ನಮಗೆ ಶುಭ ಫಲಗಳು ಸಿಕ್ಕತ್ತೆ. ಅಪಾತ್ರರಿಗೆ ದಾನ ಮಾಡಿದ್ರೆ ಅಥವಾ ದಾನವನ್ನು ತೆಗೆದುಕೊಂಡು ಅದನ್ನು ಬಳಸದೆ ಪಕ್ಕಕ್ಕಿಡುವಂಥದ್ದು ಅಥವಾ ಅದನ್ನು ಮಾರಿಕೊಳ್ಳುವಂಥವ್ರಿಗೆ ನೀವು ಏನಾದರೂ ದಾನ ಕೊಟ್ಟರೆ ಆ ದಾನದಿಂದಲೇ ನೀವು ದರಿದ್ರರಾಗ್ತೀರಿ ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಉಲ್ಲೇಖಿಸಲಾಗಿದ್ದಾರೆ. ಹಾಗಾಗಿ ಶ್ರೀಮಂತರು, ಉಳ್ಳವರು, ಯಾರಲ್ಲಿ ಏನಿದೆ ಹೆಚ್ಚು ಹೆಚ್ಚು ಅಂಥವರು ದಾನವನ್ನು ಮಾಡಬೇಕು. ಅದರಲ್ಲೂ ದಾನ ಅನ್ನುವಂಥದ್ದು ನಮಗೆ ಬೇಡದ ವಸ್ತುವನ್ನು ದಾನ ಮಾಡುವಂಥದ್ದಲ್ಲ. ನಾವು ಅತಿಯಾಗಿ ಆ ವಸ್ತುವನ್ನು ಪ್ರೀತಿಸ್ತೇವೆ, ಆ ವಸ್ತು ನಮಗೆ ಅಗತ್ಯ ಇದೆ, ಅದರಲ್ಲಿ ಸ್ವಲ್ಪ ಭಾಗವನ್ನು ದಾನ ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ದಾನ ಮಾಡುವುದರಲ್ಲಿ ಜಿಪುಣತನವನ್ನು ತೋರಿಸಬಾರದು. ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು ಅಂತಾರೆ. ಆ ರೀತಿ ದಾನ ಮಾಡಿ ಮೌನವಾಗಿ ಇರಬೇಕು. ನಾನು ಕೊಟ್ಟೆ, ನಾನು ದಾನ ಕೊಟ್ಟೆ, ಇಷ್ಟು ಕೊಟ್ಟೆ, ಅವರಿಗೆ ಕೊಟ್ಟೆ ಅನ್ನುವಂಥ ವಿಚಾರಗಳನ್ನೆಲ್ಲೂ ಕೂಡ ಹೇಳ್ಕೊಳ್ಬಾರ್ದು ಅನ್ನುವಂಥದ್ದು ಇದೆ. ಹಾಗಾಗಿ ಭಗವಂತ ನಮ್ಮನ್ನ ಸಮರ್ಥರನ್ನಾಗಿ ಮಾಡುವಂಥದ್ದು, ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುವಂಥದ್ದು, ಕೆಲಸ ಮಾಡುವಂತಹ ಧೈರ್ಯವನ್ನು ನಮಗೆ ತುಂಬಿಸಿ ಕಳಿಸ್ಬೇಕು ಅಂತ ಹೇಳಿದ್ರೆ ನಾವು ಹೆಚ್ಚು ಹೆಚ್ಚು ದಾನವನ್ನು ಮಾಡಬೇಕು. ಈ ದಾನ ಅಕ್ಷಯವಾಗಿರಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಗರುಡ ಪುರಾಣ ತಿಳಿಸುತ್ತೆ. ಹಾಗೆ ದಾನ ಮಾಡುವಂಥ ಮನಸ್ಸಿರುವಂಥವ್ರಿಗೆ ಕೆಟ್ಟ ಕರ್ಮವನ್ನು ಮಾಡುವಂಥ ಒಂದು ಅಭಿಲಾಷೆ ಇರಲ್ಲ. ಹಾಗೆ ಯಾವುದೇ ವ್ಯಕ್ತಿಯ ಬಗ್ಗೆ ಆಗಲಿ ಅವರು ಕೀಳರಿಮೆಯನ್ನು ಇಟ್ಕೊಳ್ಳಲ್ಲ, ಅಂದರೆ ಅವರನ್ನು ಕನಿಷ್ಠವಾಗಿ ನೋಡಲ್ಲ. ಅಂಥ ವಿಶೇಷ ರೀತಿಯಲ್ಲಿ ದಾನವನ್ನು ಮಾಡಬೇಕು. ಮರಣಾನಂತರ ವ್ಯಕ್ತಿಗೆ ಮೋಕ್ಷದ ಮಾರ್ಗವನ್ನು ಇದು ಸುಲಭವಾಗಿ ತೋರಿಸುತ್ತೆ ಅನ್ನುವಂಥದ್ದು ಇದೆ. ಆದರೆ ಒಂದು ವೇಳೆ ಏನಾದರೂ ಬಡವರಾಗಿದ್ದರೆ ದಾನ ಮಾಡಲಿಕ್ಕೆ ಶಕ್ತಿ ಇಲ್ಲ, ಅಂಥವರು ಏನು ಮಾಡಬೇಕು? ದಾನ ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗಬೇಕು ಅನ್ನುವಂಥದ್ದನ್ನು ಮಾತ್ರ ತಿಳಿಸತ್ತಾ? ಅಥವಾ ಬಡವರು, ಏನೂ ಇಲ್ಲದವರು, ಅವರು ಯಾವ ರೀತಿಯಲ್ಲಿ ಈ ಸ್ವರ್ಗವನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಕೂಡ ಗರುಡ ಪುರಾಣ ತಿಳಿಸುತ್ತೆ. ಹಾಗಾಗಿ ದಾನ ಮಾಡುವ ಮುನ್ನ ನಾವು ಯಥೋಚಿತವಾಗಿ ಆಲೋಚನೆಯನ್ನು ಮಾಡಬೇಕು. ಹಾಗೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನವನ್ನು ಮಾಡಬೇಕು. ಅದರಲ್ಲೂ ತನು, ಮನ, ಧನ, ಈ ದಾನ ಅನ್ನುವಂಥದ್ದು ವಿಶೇಷವಾಗಿ ಮಾಡಬೇಕು ಅನ್ನುವಂಥದ್ದನ್ನು ಶಾಸ್ತ್ರಗಳು ತಿಳಿಸುತ್ತೆ. ಹಾಗಾಗಿನೇ ನಾವು ಗಳಿಸಿದಂತಹ ಆದಾಯದ 10ನೇ ಭಾಗವನ್ನು ಮಾತ್ರ ದಾನ ಮಾಡಬೇಕು. ಇನ್ನು 9 ಭಾಗ ನಮ್ಮಲ್ಲೇ ಉಳಿಸ್ಕೊಳ್ಬೇಕು. ಆ 9 ಭಾಗದಲ್ಲಿ ಬೇರೆ ಬೇರೆ ಕಾರ್ಯಗಳಿಗೆ ದಾನ ಮಾಡಬೇಕು ಅನ್ನುವಂಥದ್ದು ಇದೆ. ಇದರಲ್ಲಿ ಗುರು ಹಿರಿಯರನ್ನ ಕಾಪಾಡುವುದಕ್ಕೆ, ಕುಟುಂಬದ ರಕ್ಷಣೆಗಾಗಿ, ಹಾಗೆ ದೈವಿಕ ಕಾರ್ಯಗಳನ್ನು ಮಾಡಲಿಕ್ಕೆ, ಇನ್ನು ಭಗವಂತನ ಸೇವೆಯನ್ನು ಮಾಡುವಂಥದ್ದು, ದೇವಾಲಯಗಳ ಜೀರ್ಣೋದ್ಧಾರ ಮಾಡಲಿಕ್ಕೆ, ಹಾಗೆ ಅನಾರೋಗ್ಯ ಇರುವಂಥವರು, ಬಡವರು, ನಿರ್ಗತಿಕರು, ಇವರಿಗೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋಕ್ಕೆ ಈ ರೀತಿಯಾಗಿ ಈ 9 ಭಾಗದಲ್ಲಿ ದಾನವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ನಮ್ಮ ಆದಾಯಕ್ಕಿಂತ ದಾನ ಹೆಚ್ಚಾಗಬಾರದು. ಹಾಗಾಗಿ ನಾವು ದಾನ ಮಾಡುವಾಗ ಇಂಥ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಗರುಡ ಪುರಾಣ ತಿಳಿಸುತ್ತೆ. ಇನ್ನು ಕೆಲವೊಂದು ದಾನ ಮಾಡುವಂತಹ ಸಂದರ್ಭದಲ್ಲಿ ನಿಬಂಧನೆಗಳಿದೆ. ಏನಂದ್ರೆ, ಯಾರೂ ಕೂಡ ಪೊರಕೆಯನ್ನ ದಾನ ಮಾಡಬಾರ್ದು. ಹಳೆಯ ಆಹಾರ, ಹಳಸಿದ ಆಹಾರ ಸಾಮಗ್ರಿ ಇಂಥದ್ದನ್ನ ದಾನ ಮಾಡಬಾರ್ದು. ಹಾಗೆ ಹಾಳಾದ ಎಣ್ಣೆಯನ್ನ ದಾನ ಮಾಡಬಾರ್ದು ಅನ್ನುವಂಥದ್ದು ಇದೆ. ಇನ್ನು ಪ್ಲಾಸ್ಟಿಕ್ ಅನ್ನಾಗ್ಲಿ, ಗಾಜನ್ನಾಗ್ಲಿ ದಾನ ಮಾಡಬಾರ್ದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ನಾವು ದಾನ ಮಾಡಿದಂತಹ ಪುಣ್ಯದ ಫಲ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಈ ವಸ್ತುಗಳನ್ನು ದಾನ ಮಾಡಲೇಬಾರದು ಅನ್ನುವಂಥದ್ದು. ಇದರಿಂದ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ದಾನ ಪಡ್ಕೊಂಡವ್ರಿಗೂ ತೊಂದರೆ, ದಾನ ಕೊಟ್ಟವ್ರಿಗೂ ಕೂಡ ತೊಂದರೆಯಾಗತ್ತೆ. ಹಾಗಾಗಿನೇ ಈ ದಾನದ ವಿಚಾರದಲ್ಲಿ ಗರುಡ ಪುರಾಣ ತಿಳಿಸಿರುವಂತಹ ಮತ್ತಷ್ಟು ವಿಚಾರಗಳನ್ನು ಮುಂದೆ ನೋಡೋಣ. ಆದರೆ ಈ ದಿನದಲ್ಲಿ ನಾವು ಬೆಲೆ ಬಾಳುವಂತಹ ಕೆಲವು ಸಾಮಗ್ರಿಗಳನ್ನು ದಾನ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದ ಹಿನ್ನೆಲೆಯಲ್ಲಿ ಈ ಒಂದು ಅಂಶವನ್ನು ನೀವು ಗಮನಿಸಬೇಕು. ಯಥಾಶಕ್ತಿ ದಾನ ಮಾಡಿ, ದಾನ ಮಾಡ್ತಾ ಇರಿ. ಕೆಲವರು ಹುಟ್ಟಿದ ಹಬ್ಬದ ದಿನದಂದು ದಾನ ಮಾಡ್ತಾರೆ. ಅದರಲ್ಲೂ ವಿವಾಹ ವಾರ್ಷಿಕೋತ್ಸವದ ಒಂದು ಆಚರಣೆಯ ಸಂದರ್ಭದಲ್ಲಿ ದಾನ ಮಾಡ್ತಾರೆ. ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ದಾನ ಮಾಡ್ತಾರೆ. ಇನ್ನು ದಾನ ಮಾಡಲಿಕ್ಕೇನೆ ಕೆಲವೊಂದು ವಿಶೇಷವಾದಂತಹ ದಿನಗಳಿದೆ, ಪರ್ವಕಾಲಗಳಿದೆ. ಹಿಂದೂ ಧರ್ಮದಲ್ಲಿ ಅದನ್ನು ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ
ದಾನವನ್ನ ಮಾಡಬೇಕು. ಈ ದಾನ ಅನ್ನುವಂಥದ್ದು ಎಲ್ಲ ಧರ್ಮದವರು ಕೂಡ ಮಾಡ್ತಾರೆ. ಹಾಗಾಗಿನೇ ಮನುಷ್ಯ ಅಂತ ಹುಟ್ಟಿದ ಮೇಲೆ ಯಾರಿಗಾದರೂ ನಾವು ಕೈ ಎತ್ತಿ ಕೊಡಬೇಕು ಅನ್ನುವಂಥ ವಿಚಾರವನ್ನ ಗರುಡ ಪುರಾಣ ತಿಳಿಸುತ್ತೆ. ಇದನ್ನ ಸ್ವಲ್ಪ ಮನನ ಮಾಡಿಕೊಂಡು ಮುಂದುವರಿರಿ. ಖಂಡಿತ ನಿಮ್ಮ ದಾನ ನಿಮಗೆ ಉತ್ತಮವಾದಂತಹ ಫಲವನ್ನ ತಂದು ಕೊಡುತ್ತೆ. ಹಾಗಾಗಿ ದಾನದ ಫಲ, ಪುಣ್ಯ ಫಲ ನಮ್ಮ ಪಾಲಿಗೆ ದಕ್ಕತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಬಡತನದಲ್ಲಿ ಜೀವನ ಮಾಡಬೇಕಾಗತ್ತೆ, ಹಣದ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ತನ್ಮೂಲಕ ಹಲವಾರು ತೊಂದರೆಗಳು ನಮ್ಮ ಜೀವನಕ್ಕೆ ಎದುರಾಗುತ್ತೆ. ಹಾಗಾಗಿನೇ ದಾನ ಮಾಡಿದಷ್ಟು ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನೀವು ಮನನ ಮಾಡಿಕೊಳ್ಳಿ. ಇನ್ನು ಆಷಾಢ ಏಕಾದಶಿ ಏನಿದೆ, ಇದು ಪ್ರಥಮ ಏಕಾದಶಿ. ಇದನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂಥದ್ದು ಇದೆ. ಅದರಲ್ಲೂ ವಿಷ್ಣು ಭಕ್ತರಿಂದ ಚಾತುರ್ಮಾಸ್ಯ ಆರಂಭ ಆಗುವಂಥದ್ದು ಇದೇ ದಿನ. ಹಾಗೆ ಈ ದಿನ ವೈಷ್ಣವರೆಲ್ಲರಿಗೂ ಕೂಡ ತಪ್ತ ಮುದ್ರಾಧಾರಣೆಯನ್ನ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಗುರುಗಳು ಮುದ್ರಾಧಾರಣೆಯನ್ನ ಮಾಡುವಂಥದ್ದು, ಹಾಗೆ ಶ್ರೀ ವಿಷ್ಣುವಿನ ಶಯನೋತ್ಸವ ಆರಂಭ ಆಗುವಂತ ಒಂದು ವಿಶೇಷ ದಿನ ಇದು. ಏಕೆಂದ್ರೆ 4 ತಿಂಗಳುಗಳ ಕಾಲ ವಿಷ್ಣು ಯೋಗ ನಿದ್ರೆಯಲ್ಲಿ ತೊಡಗಿಸ್ಕೊಳ್ತಾನೆ ಅನ್ನುವಂಥದ್ದು. ಆದ್ರಿಂದ ಈ ದಿನವನ್ನ ಶಯನಿ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದ ಏಕಾದಶಿ ಏನಿದೆ ಅದು ತುಂಬಾ ಮಹತ್ವಪೂರ್ಣವಾಗಿರುವಂಥದ್ದು. ಅದಕ್ಕಾಗಿನೇ ಈ ಆಷಾಢದ ಏಕಾದಶಿಯನ್ನ ಪ್ರಥಮ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ಮೊದಲ ಏಕಾದಶಿ ಬಹಳ ವಿಶೇಷವಾಗಿ ಆಚರಣೆ ಮಾಡುವಂತಹ ಏಕಾದಶಿ ಇದು. ಈ ದಿನ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು, ವಿಷ್ಣುವನ್ನ ಸ್ಮರಣೆ ಮಾಡ್ಕೊಳ್ಬೇಕು, ವಿಷ್ಣು ಸ್ತೋತ್ರವನ್ನ ಹೇಳಬೇಕು, ಹಾಗೆ ಮಹಾವಿಷ್ಣುವಿನ ದರ್ಶನ ಮಾಡಬೇಕು. ವಿಷ್ಣು ತತ್ವ ಇರುವಂತಹ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿದ್ರೆ ಪುಣ್ಯದ ಫಲ ಸಿಕ್ಕತ್ತೆ. ಹಾಗೆ ಕೆಲವರು ಈ ದಿನ ಉಪವಾಸವನ್ನ ಮಾಡುವಂಥದ್ದು ಇದೆ, ಕೆಲವರು ನಿರ್ಜಲ ಉಪವಾಸವನ್ನ ಮಾಡ್ತಾರೆ. ಹಾಗಾಗಿ ನಿಮ್ಮ ದೇಹದ ಆರೋಗ್ಯ, ದೇಹದ ಪ್ರಕೃತಿಯನ್ನು ನೋಡಿಕೊಂಡು ಉಪವಾಸ ವ್ರತವನ್ನ ಮಾಡುವಂತಹ ಒಂದು ಸಂಕಲ್ಪವನ್ನ ಮಾಡಿಕೊಳ್ಳಿ. ಇಲ್ಲ ಸಾತ್ವಿಕ ಆಹಾರವನ್ನ ಈ ದಿನ ಸೇವನೆ ಮಾಡುವಂಥದ್ದನ್ನ ಮಾಡಿ. ಯಾವುದೇ ಕಾರಣಕ್ಕೂ ಅಕ್ಕಿಯಿಂದ ಮಾಡಿದ ಅನ್ನವನ್ನ ಈ ದಿನ ಸೇವನೆ ಮಾಡಬೇಡಿ. ಏಕೆಂದ್ರೆ ಅನ್ನದಲ್ಲಿ ಮುರ ಅನ್ನುವಂತಹ ಒಬ್ಬ ರಾಕ್ಷಸ ಇರ್ತಾನೆ. ಇವನ ಕತೆ ಗೊತ್ತಿದೆ ನಿಮ್ಗೆ, ಮುರಾಸುರನದ್ದು. ದೇವತೆಗಳನ್ನ ಯುದ್ಧದಲ್ಲಿ ಸೋಲಿಸಿ ದರ್ಪದಿಂದ ಮೆರೀತಾ ಇರ್ತಾನೆ ಈ ಮುರಾಸುರ. ಅಂತ ಒಂದು ಸಂದರ್ಭದಲ್ಲಿ ಇವನ ಉಪಟಳವನ್ನ ತಾಳಲಿಕ್ಕೆ ಸಾಧ್ಯ ಆಗದೆ ದೇವತೆಗಳು ಮುರನಿಂದ ರಕ್ಷಣೆ ಮಾಡುವಂತೆ ಶ್ರೀಹರಿಯನ್ನ ಪ್ರಾರ್ಥನೆ ಮಾಡಿಕೊಳ್ತಾರೆ. ಇಲ್ಲಿ ದೇವತೆಗಳ ಪ್ರಾರ್ಥನೆಗೆ ಒಲಿದಂತಹ ಮಹಾವಿಷ್ಣು ತನ್ನಲ್ಲಿದ್ದಂತಹ ಅಸ್ತ್ರ ಶಸ್ತ್ರಗಳನ್ನ ಈ ಮುರಾಸುರನ ಮೇಲೆ ಪ್ರಯೋಗ ಮಾಡ್ತಾನೆ. ಇದರಿಂದ ಮುರಾಸುರನ ಹೊರತು ಉಳಿದ ಸಾಕಷ್ಟು ಮಂದಿ ರಾಕ್ಷಸರು ಹತರಾಗ್ತಾರೆ. ಆದರೆ ಈ ವಿಷ್ಣುವಿನ ಹೊಡೆತಕ್ಕೆ ತತ್ತರಿಸಿ ಪರಾರಿಯಾದಂತಹ ಮುರ ಈ ಸಮಯವನ್ನ ನೋಡಿಕೊಂಡು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ಮುರಾಸುರನನ್ನು ಕೊಲ್ಲಿಕ್ಕೂ ಕೂಡ ಈ ಶ್ರೀಹರಿಗೆ ಸಾಧ್ಯ ಆಗಲಿಲ್ಲ. ಇದರಿಂದ ಯುದ್ಧದಲ್ಲಿ ಬಳಲಿದಂತಹ ಶ್ರೀಹರಿ ಬದರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಒಂದು ಗುಹೆಯಲ್ಲಿ ಯೋಗ ನಿದ್ರೆಗೆ ಜಾರ್ತಾರೆ. ಇದೇ ಸರಿಯಾದ ಸಮಯ ಅಂತ ಹೇಳಿ ಹೊಂಚು ಹಾಕಿ ಅಲ್ಲಿಗೆ ಬಂದ ಮುರಾಸುರ ವಿಷ್ಣುವನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಆಗ ಭಗವಂತನ ತೇಜಸ್ಸಿನಿಂದ ಅಸ್ತ್ರ ಶಸ್ತ್ರ ಸಜ್ಜಿತಳಾದಂತಹ ಒಬ್ಬ ಕನ್ಯೆ ಅವತಾರವನ್ನ ತಾಳ್ತಾಳೆ, ಮುರನನ್ನ ಸಂಹಾರ ಮಾಡ್ತಾಳೆ. ಸಂತಸಗೊಂಡಂತಹ ಶ್ರೀಹರಿ ಆಕೆಯನ್ನ ಅನುಗ್ರಹಿಸ್ತಾನೆ. ಹಾಗಾಗಿ ಈ ದಿನ ತಿಂಗಳ 11ನೇ ದಿನವಾಗಿತ್ತು. ಹಾಗಾಗಿ ಈ ದಿನ ನಿನ್ನ ಹೆಸರಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ಯಾರು ಉಪವಾಸವನ್ನ ಮಾಡ್ತಾರೋ ಅಂಥವ್ರಿಗೆ ವಿಶೇಷ ಫಲ ನೀಡ್ತೀನಿ ಅಂತ ಹೇಳ್ತಾನೆ. ಹಾಗಾಗಿನೇ ಆ ದಿನದಿಂದ ಏಕಾದಶಿ ಆಚರಣೆ ಜಾರಿಗೆ ಬಂತು ಅನ್ನುವಂಥದ್ದು ಇಲ್ಲಿನ ಒಂದು ವಿಶೇಷ ಕಥಾನಕ. ಹಾಗೆ ಈ ಏಕಾದಶಿ ಆಚರಣೆ ಬಹಳ ವಿಶೇಷವಾಗಿರಬೇಕು. ಇದರಲ್ಲಿ ಈ ದಿನ ಊಟದ ಜೊತೆಗೆ ಏಲಕ್ಕಿಯನ್ನ, ಪಚ್ಚಕರ್ಪೂರವನ್ನ, ಶ್ರೀಗಂಧಾದಿ ಸುಗಂಧ ದ್ರವ್ಯಗಳನ್ನು ಕೂಡ ವರ್ಜಿಸಬೇಕು ಅನ್ನುವಂಥದ್ದು ಇದೆ. ಯಥಾಶಕ್ತಿ ದೇವರನ್ನ ಸೇವಿಸಬೇಕು. ರಾತ್ರಿ ಜಾಗರಣೆಯನ್ನ ಮಾಡಬೇಕು. ಮರುದಿನ ದ್ವಾದಶಿ ಮುಂಜಾನೆ ಎದ್ದು ದೇವರ ಪೂಜೆಯನ್ನ ಮಾಡಿ ತೀರ್ಥ ಪ್ರಸಾದ ಭೋಜನಾದಿಗಳನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ಇದು ಏಕಾದಶಿಯ ಆಚರಣೆಯ ವಿಧಾನ ಇದು. ಇನ್ನು ಏಕಾದಶಿ ಈ ವ್ರತ ಏನಿದೆ ಇದು ಆರೋಗ್ಯಕ್ಕೂ ಕೂಡ ಸಹಕಾರಿಯಾಗಿರುವಂಥದ್ದು. ಅದಕ್ಕೆ ಹಿರಿಯರು ಹೇಳುವಂಥದ್ದು ಲಂಘನಂ ಪರಮೌಷಧಂ ಅಂತ ಹೇಳಿ. ಏನೇ ಒಂದು ಶರೀರಕ್ಕೆ ತೊಂದರೆ ಆಗಿದ್ರೂ ಕೂಡ ಒಂದು ಅರ್ಧ ದಿನ ಉಪವಾಸವನ್ನ ಮಾಡಿದ್ರೂ ಆ ಒಂದು ಶಾರೀರಿಕ ಬಾಧೆ ನಿವಾರಣೆಯಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಉಪವಾಸ ಮಾಡುವಂಥದ್ದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದರಲ್ಲೂ 15 ದಿನಕ್ಕೊಮ್ಮೆ ದೇಹಕ್ಕೆ ಬಿಡುವು ನೀಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆಯುರ್ವೇದ ತಜ್ಞರು ಕೂಡ ಉಪವಾಸವನ್ನ ರೆಕಮೆಂಡ್ ಮಾಡ್ತಾರೆ. ಹಾಗಾಗಿ ದೇಹದಲ್ಲಿ ಜೀರ್ಣಕ್ರಿಯೆಗೆ ತೊಡಗುವಂತಹ ಅಂಗಗಳಿಗೆ ವಿಶ್ರಾಂತಿ ಸಿಕ್ಕತ್ತೆ. ತಿಂಗಳಲ್ಲಿ 2 ದಿನ ಈ ರೀತಿ ಉಪವಾಸವನ್ನ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ದಿನ
ಏಕಾದಶಿ ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ತಪ್ತ ಮುದ್ರಾ ಧಾರಣೆ ಮಾಡುವಂತಹ ವಿಶೇಷತೆ ಒಂದು ಕಾರ್ಯ ಕೂಡ ಇದೆ. ಅದೇನೆಂದ್ರೆ ಈ ದಿನ ತಾಮ್ರದಿಂದ ತಯಾರು ಮಾಡಿರುವಂತಹ ವಿಷ್ಣುವಿನ ಚಿಹ್ನೆಗಳಿದೆಯಲ್ಲ, ಎರಡು, ಒಂದು ಸುದರ್ಶನ, ಇನ್ನೊಂದು ಪಾಂಚಜನ್ಯ ಅಂದ್ರೆ ಶಂಖ ಮತ್ತೆ ಚಕ್ರ, ಇವುಗಳ ಈ ಮುದ್ರೆಯನ್ನ ಬೆಂಕಿಯಲ್ಲಿ ಕಾಯಿಸಿ ದೇಹದ ಮೇಲೆ ಅದನ್ನ ಒತ್ತುತ್ತಾರೆ. ಇದು ಎಲ್ಲ ಮಾಧ್ವ ಮಠಾಧಿಪತಿಗಳು ಕೂಡ ಈ ದಿನ ಈ ಕಾಯಕವನ್ನ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಗುರುಗಳು ಕೂಡ ಈ ದಿನ ತಾಮ್ರದಿಂದ ತಯಾರು ಮಾಡಿರುವಂತಹ ಈ ಮುದ್ರೆಯನ್ನ ಅಗ್ನಿಯಲ್ಲಿ ಕಾಯಿಸಿ ಸ್ವಯಂ ಮುದ್ರೆಯನ್ನು ಕೂಡ ಹಾಕಿಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ತಪ್ತ ಮುದ್ರಾ ಧಾರಣೆ ಏನಿದೆ ಅದು ಒಂದು ಧಾರ್ಮಿಕ ಆಚರಣೆಯಾಗಿ ಬೆಳಗ್ಗೆ ಬಂದಿರುವಂಥದ್ದು. ಇಲ್ಲಿ ವೈಜ್ಞಾನಿಕ ಕಾರಣ ಕೂಡ ಇದಕ್ಕೆ ಇದೆ. ಯಾಕೆಂದ್ರೆ ಆಷಾಢ ಬಂತು ಅಂತ ಹೇಳಿದ್ರೆ ಮಳೆಗಾಲ ಇರುತ್ತೆ, ಎಡೆ ಬಿಡದೆ ಸುರಿಯುವಂತಹ ಮಳೆ, ಚಳಿ ಇರುವಂಥದ್ದು. ಇದು ಜನಗಳನ್ನ ರೋಗದಿಂದ ಬಾಧಿಸ್ತಾ ಇರುತ್ತೆ. ಮಳೆಯ ಶೀತ ಕೆಲವು ಕಡೆ ಇದ್ರೆ ರೋಗಗಳು ಸಾಮಾನ್ಯವಾಗಿ ಬರುವಂಥದ್ದಿದೆ. ಹಾಗಾಗಿ ಬೆಂಕಿಯಲ್ಲಿ ಕಾಯಿಸಿದಂತಹ ತಾಮ್ರದ ಲೋಹದಿಂದ ದೇಹದ ಮೇಲೆ ಸೂಕ್ತ ಸ್ಥಳದಲ್ಲಿ ಈ ಮುದ್ರೆಯನ್ನು ಹಾಕಿಕೊಂಡ್ರೆ ರೋಗಗಳನ್ನು ನಿಯಂತ್ರಿಸಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಕೆಲವರು ನೋಡಿ ಚಿಕ್ಕ ಮಕ್ಕಳಿಗೆ ಸುಟಿಕೆ ಅಥವಾ ಚುಟಿಕೆಯನ್ನ ಹಾಕ್ತಾ ಇದ್ರು. ಅದರಲ್ಲೂ ಈ ಗಾಜಿನ ಬಳೆಯನ್ನ ಕಾಯಿಸಿ ಅದನ್ನ ನಿಗದಿತ ಸ್ಥಳದಲ್ಲಿ ಚುಟಿಕೆ ಹಾಕುವಂಥದ್ದು ಇತ್ತು. ಯಾಕೆಂದ್ರೆ ಕೆಲವೊಂದು ರೋಗಗಳನ್ನ ನಿರೋಧಿಸುತ್ತೆ ಅದು ಅನ್ನುವಂಥ ಒಂದು ನಂಬಿಕೆಯಿಂದ. ಹಾಗಾಗಿ ಈ ದಿನ ಶ್ರೀಹರಿಯ ಲಾಂಛನಗಳನ್ನ ದೇಹದ ಮೇಲೆ ಧರಿಸುವಂತಹ ಒಂದು ಪದ್ಧತಿ ಬಹಳ ಹಿಂದೆಯಿಂದ ಇತ್ತು. ಆದ್ರೆ ಈಗ ನೋಡಿ ಕೆಲವರು ದೇಹದ ಮೇಲೆ ಟ್ಯಾಟೋಗಳನ್ನ ಹಾಕಿಸ್ಕೊಳ್ತಾರೆ, ಅಚ್ಚೆಗಳನ್ನ ಹಾಕಿಸ್ಕೊಳ್ಳುವಂಥದ್ದು ಇದೆ. ಆದ್ರೆ ಶ್ರೀಹರಿಯ ಲಾಂಛನಗಳನ್ನ ಅಂದ್ರೆ ಶಂಖ ಚಕ್ರಗಳನ್ನ ಬಹಳ ಹಿಂದಿನಿಂದಲೇ ನಮ್ಮ ಪುರಾತನರು ಅನುಸರಣೆ ಮಾಡ್ತಾ ಇದ್ರು ಅನ್ನುವಂಥ ವಿಚಾರಗಳನ್ನ ಇಲ್ಲಿ ನೀವು ಸ್ಮರಿಸ್ಕೊಳ್ಬೇಕಾಗತ್ತೆ. ಇದನ್ನೇ ಮುದ್ರಾಧಾರಣೆ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ಈ ದಿನದಿಂದ 4 ತಿಂಗಳುಗಳ ಕಾಲ ವಿಷ್ಣು ಶಯನೋತ್ಸವವನ್ನ ಮಾಡುವಂಥದ್ದು. ಮಹಾವಿಷ್ಣುವನ್ನ ಪೂಜೆ ಮಾಡಿ ಯೋಗ ನಿದ್ರೆಯಲ್ಲಿ ತೊಡಗುವಂತೆ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು. ಅದಕ್ಕಾಗಿ ದೇವರು ಶಯನ ಮಾಡೋದ್ರಿಂದ ಕೆಲವೊಂದು ದೇವಾಲಯಗಳಲ್ಲಿ ದೇವರ ಉತ್ಸವ ಮೂರ್ತಿಗಳನ್ನ ಗರ್ಭಗುಡಿಯಿಂದ ಕೂಡ ಹೊರ ತೆಗೆಯಲ್ಲ. ಹಾಗಾಗಿ ಉತ್ಸವಗಳನ್ನು ಆಚರಣೆ ಮಾಡಲ್ಲ ಅನ್ನುವಂಥದ್ದು ಇದೆ. ಅದರಲ್ಲೂ ಈ ಕಾರ್ತಿಕ ಮಾಸದ ಉತ್ಥಾನ ದ್ವಾದಶಿಯ ದಿನ ಪ್ರಬೋಧೋತ್ಸವವನ್ನು ನಡೆಸ್ತಾರೆ. ಆ ದಿನ ಮಹಾವಿಷ್ಣು ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾನೆ. ಇದೇ ಉತ್ಥಾನ. ಉತ್ಥಾನ ಅಂತ ಹೇಳಿದ್ರೆ ಮೇಲೆ ಏಳು ಅನ್ನುವಂಥ ಒಂದು ಅರ್ಥ. ಅಲ್ಲಿಯವರೆಗೂ ಕೂಡ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿರ್ತಾರೆ ಅನ್ನುವಂಥ ಒಂದು ವಿಚಾರಗಳಿದೆ. ಹಾಗಾಗಿ ಬಂಧುಗಳೇ, ಈ ಎಲ್ಲ ರೀತಿಯಿಂದಲೂ ಕೂಡ ಪ್ರಶಸ್ತವಾಗಿರುವಂಥ ಈ ದಿನದ ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ದುಸ್ಥಾನ ಇದು, 8ರ ಮನೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಯೋಜನೆಗಳು ಸ್ವಲ್ಪ ಕಲಸು ಮೇಲೋಗರಾಗುವಂಥದ್ದು, ತಲೆ ಕೆಳಕಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಹಣಕಾಸಿನ ಪರಿಸ್ಥಿತಿ ಕೂಡ ಗೊಂದಲಮಯವಾಗಿರುತ್ತೆ. ಹಾಗೆ ಈ ದಿನ ಹೊಸ ಸಾಲಗಳನ್ನು ಮಾಡುವಂಥ ಆಲೋಚನೆ ಕೂಡ ಬರುವಂಥದ್ದಿದೆ. ಏಕೆಂದರೆ ನಿಮ್ಮ ಯೋಜನೆ ಬಹಳ ದೊಡ್ಡದಿರುತ್ತೆ, ಆದರೆ ನಿಮ್ಮಲ್ಲಿರುವಂಥ ಬಂಡವಾಳ ಸಣ್ಣದಾಗಿದೆ. ಹಾಗಾಗಿನೇ ಈ ದಿನ ನಿಮ್ಮ ಹಣದ ವಿಚಾರದಲ್ಲಿ ಯಾವುದೇ ರೀತಿಯ ತೀರ್ಮಾನಕ್ಕೆ ಹೋಗಬೇಡಿ. ಇನ್ನು ಈ ದಿನ ದೂರದ ಪ್ರಯಾಣದ ಸೂಚನೆಗಳು ಕೂಡ ಇರುವಂಥದ್ದು. ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಇಲ್ಲ, ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಪ್ರಯಾಣವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ಆಯ್ಕೆ ಅನ್ನುವಂಥದ್ದೇನಿದೆ ಅದನ್ನು ಬಹಳ ಜಾಗರೂಕತೆಯಿಂದ ಮಾಡಬೇಕು. ಇನ್ನು ಕುಟುಂಬ ಸದಸ್ಯರ ವರ್ತನೆ ಕೂಡ ಈ ದಿನ ನಿಮಗೆ ನಿರಾಶೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳೇನಿದೆ ಅದು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಮನಸ್ಸಿಗೆ ಒಂದು ಕಿರಿಕಿರಿಯನ್ನು ತರುತ್ತೆ, ಮಾನಸಿಕ ಒತ್ತಡ ಉಂಟಾಗುತ್ತೆ. ಹಾಗಾಗಿನೇ ಮನಸ್ಸನ್ನು ಈ ದಿನ ಪ್ರಶಾಂತವಾಗಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ನೆಮ್ಮದಿಗಾಗಿ ಹುಡುಕಾಟ ಮಾಡಿ ಈ ದಿನ. ಹಾಗೆ ಈ ದಿನ ಯಾವುದೇ ಚಟುವಟಿಕೆಗಳಲ್ಲೂ ಕೂಡ ಹೆಚ್ಚಿನ ಹಣ ಖರ್ಚಾಗೋದ್ರಿಂದ ಸ್ವಲ್ಪ ಹಿತಮಿತವಾಗಿ ಇರುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ
ಮನಸ್ಸಿಗೆ ಒಂದು ನೆಮ್ಮದಿ, ಸಂತೋಷ ಇದೆ, ಕುಟುಂಬಸ್ಥರ ಬೆಂಬಲ ಇದೆ. ಹಾಗೆ ಕುಟುಂಬಕ್ಕಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೂ ಕೂಡ ತುಂಬ ತೃಪ್ತಿ ಅನ್ನುವಂಥದ್ದು ಈ ದಿನ ಇರುತ್ತೆ. ಹಾಗೆ ಹಿರಿಯರ ಒಂದು ಆಶೀರ್ವಾದ ಇದೆ, ಅವರಿಂದ ನಿರೀಕ್ಷಿತವಾದಂತಹ ಉಡುಗೊರೆ ದೊರೆಯುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಮನೆಯಲ್ಲಿರುವಂಥ ಅಥವಾ ನಿಮ್ಮ ಕುಟುಂಬದಲ್ಲಿ ಇರುವಂಥ ಹಿರಿಯರಿಂದ ನಿಮಗೆ ಉತ್ತಮವಾದಂಥ ಸಹಕಾರ ಈ ದಿನ ಸಿಕ್ಕತ್ತೆ. ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವ್ರಿಗಂತೂ ಈ ದಿನ ಹೆಚ್ಚಿನ ಗೌರವ ಇದೆ, ಮಾನ್ಯತೆ ಇದೆ. ಇನ್ನು ನಿಮ್ಮ ಹಣಕಾಸಿನ ವಿಚಾರಗಳು, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ರೀತಿಯಲ್ಲಿ ಸಮಾಧಾನಕರವಾದಂತಹ ಪ್ರಗತಿ ಇರುತ್ತೆ. ಹಾಗೆ ವಿದೇಶದಲ್ಲಿರುವಂಥ ಬಂಧುಗಳಿಂದ ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅವರಿಂದ ಒಳ್ಳೆಯ ಮಾತು, ನಿರೀಕ್ಷಿತ ಮಟ್ಟದಲ್ಲಿ ಅವರ ಒಂದು ಬೆಳವಣಿಗೆ ಇರುವಂಥದ್ದು ನಿಮಗೆ ಖುಷಿಯನ್ನು ತಂದುಕೊಡುತ್ತೆ. ಹಾಗೆ ಬೇರೆಯವರ ಮಾತನ್ನಾಗಲಿ ಅವರ ಭರವಸೆಯನ್ನಾಗಲಿ ಅತಿಯಾಗಿ ನಂಬಬೇಡಿ. ಹಾಗೆ ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಈ ದಿನದಲ್ಲಿ ಸಹೋದರ ಸಹೋದರಿಯರ ಜೊತೆಯಲ್ಲಿ ಬಹಳ ಉತ್ತಮ ಹೊಂದಾಣಿಕೆಯಿಂದ ಇರ್ತೀರಿ ಈ ದಿನ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಕೂಡಿ ಬರುತ್ತೆ, ಹೊಸ ಯೋಜನೆಗಳು ಮನಸ್ಸಿಗೆ ಬರುತ್ತೆ. ಈ ದಿನ ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಹಾಗಾಗಿ ಈ ದಿನ ಶುಭ ಕಾರ್ಯದಲ್ಲಿ ಭಾಗವಹಿಸುವಂಥದ್ರಿಂದ ಹಿಡಿದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷ ಇದೆ, ತೃಪ್ತಿ ಇದೆ. ಕೌಟುಂಬಿಕ ಜೀವನದಲ್ಲೂ ನಿಮಗೆ ಸಂತೋಷ ಅನ್ನುವಂಥದ್ದು ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂತೆ ನಿಮ್ಮ ಜೀವನವನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಶತ್ರುಸ್ಥಾನ ಇದು. ಬಹಳ ವಿಶೇಷವಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ನಿಮ್ಮ ಕೆಲಸಗಳಿಗೆ ಅಡ್ಡಿಪಡಿಸ್ತಾ ಇರುವಂಥವ್ರನ್ನ ಅಥವಾ ಅವರಿಂದ ನಿಮಗಾಗಿರುವಂಥ ತೊಂದರೆಗಳನ್ನು ಈ ದಿನ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಪ್ರಯತ್ನ ಕೂಡ ಯಶಸ್ವಿಯಾಗುತ್ತೆ. ಇನ್ನು ಈ ದಿನದಲ್ಲಿ ಆತ್ಮೀಯರಿಂದ ಅಪರೂಪದ ಒಂದು ಸಹಕಾರ ನಿಮಗೆ ಸಿಕ್ಕುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕತ್ತೆ. ಹಾಗೆ ನೀವು ಮಾಡುವಂಥ ಪ್ರಯಾಣ ಆಗಲಿ, ನೀವು ಮಾಡುವಂಥ ಹಣಕಾಸಿನ ವ್ಯವಹಾರಗಳಾಗಲಿ ನಿಮಗೆ ತೃಪ್ತಿಯನ್ನು ತರುತ್ತೆ ಈ ದಿನದಲ್ಲಿ. ಏಕೆಂದರೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧತೆ ಇರುತ್ತೆ, ಅಷ್ಟರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇದೆ, ದಕ್ಷತೆ ಇದೆ, ಮ್ಯಾನೇಜರಿಯಲ್ ಸ್ಕಿಲ್ ಚೆನ್ನಾಗಿದೆ. ಒಟ್ಟಾರೆ ಈ ದಿನದ ಕೆಲಸಗಳು ತುಂಬ ಯಶಸ್ವಿಯಾಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ಸೂಕ್ತವಾದಂಥ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಮಾತಿಗೆ ಬೆಲೆ ಇರುವಂಥದ್ದು. ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಮೇಲಧಿಕಾರಿಗಳು ಬಹಳ ವಿಶೇಷವಾಗಿ ನಿಮ್ಮ ಕೆಲಸಗಳನ್ನು ಗಮನಿಸ್ತಾರೆ. ಅದರಲ್ಲಿ ಇದ್ದಂಥ ಒಳ್ಳೆಯ ಅಂಶಗಳನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಕೂಡ ಇದೆ. ಒಟ್ಟಾರೆ ಕೆಲಸವು ಕೂಡ ನಿಮಗೆ ಸಂತೃಪ್ತಿಯಾಗಿ ತರುತ್ತೆ. ಹಾಗೆ ನಿಮ್ಮ ಕೆಲಸವನ್ನು ನಿಮ್ಮ ಬಂಧು ಒಬ್ಬರು ವಿರೋಧಿಸುವಂಥ ಸಾಧ್ಯತೆ ಇದೆ. ಕೆಲಸದಲ್ಲಿರುವಂಥ ದೋಷಗಳನ್ನು ಹೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ತೀರಾ ಹತ್ತಿರದವರೇ ನಿಮ್ಮ ಕೆಲಸದ ಬಗ್ಗೆ ಒಂದು ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ, 5ನೇ ಮನೆ. ಹಾಗಾಗಿನೇ ಈ ದಿನದ ಕುಟುಂಬದ ವಿದ್ಯಮಾನಗಳು ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಎಷ್ಟೇ ಪ್ರಯತ್ನ ಮಾಡಿ ನಗ್ನಗ್ತಾ ಇರಬೇಕು, ಸಂತೋಷವಾಗಿರಬೇಕು ಅಂತ ಹೇಳಿದ್ರೂ ಪರಿಸ್ಥಿತಿ ನಿಮ್ಮನ್ನು ಆ ಒಂದು ಸ್ಥಿತಿಗೆ ಬಿಡಲ್ಲ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಇರುವಂಥದ್ದು. ಪ್ರಯತ್ನಕ್ಕೆ ತಕ್ಕ ಅನ್ನೋಂಥ ಒಂದು ಫಲ ನಿಮಗೆ ಸಿಕ್ಕಲ್ಲ. ಹಾಗೆ ಈ ದಿನ ನಿಮ್ಮ ಮಾತಿಗೆ ವಿರೋಧಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ ಮಾತಿಗಿಂತ ಮೌನವೇ ಈ ದಿನ ನಿಮಗೆ ಸೂಕ್ತವಾಗಿ ಇರುತ್ತೆ. ಇನ್ನು ಈ ದಿನ ಹಳೆಯ ಸಾಲದ ಒತ್ತಡಗಳು ಬರುವಂಥದ್ದು, ಹೊಸ ಸಾಲದ ಪ್ರಯತ್ನಗಳು ಕೂಡ ಇರುವಂಥದ್ದು ಕೂಡ ಇದೆ. ಒಟ್ಟಾರೆ ಹಣಕಾಸಿನ ನಿರ್ವಹಣೆ ಈ ದಿನ ಚೆನ್ನಾಗಿರಲ್ಲ. ಯಾವುದೋ ಉದ್ದೇಶಕ್ಕೆ ಹಣವನ್ನು ಹೆಚ್ಚು ಖರ್ಚು ಮಾಡಿದ್ದೀರಿ, ಅದನ್ನು ಸರಿದೂಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಆಗುವಂಥದ್ದು, ಆದರೆ ಅದು ಪೂರ್ಣವಾಗಿ ಸಾಧ್ಯ ಆಗಲ್ಲ.
ಇನ್ನು ಈ ದಿನದಲ್ಲಿ ನೆರೆಹೊರೆಯವರಿಂದಲೇ ಸ್ವಲ್ಪ ಕಿರಿಕಿರಿಗಳು ಕೂಡ ಆಗುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬೇಡ. ಆದಷ್ಟು ಅದನ್ನು ಹೊಂದಾಣಿಕೆ, ಮಾತುಕತೆ ಇದರ ಮೂಲಕ ನೀವು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಆದಷ್ಟು ಬೇಗ ಮಾಡಿ. ಇನ್ನು ಕ್ರೀಡಾಪಟುಗಳಿಗೆ, ಸ್ಪರ್ಧಾಳುಗಳಿಗೆ ಅನುಕೂಲ ಏನೋ ಇದೆ, ಆದರೆ ನಿಮ್ಮ ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗಿ ಇರುವಂಥದ್ದು, ಏಕಾಗ್ರತೆ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಹಾಗಾಗಿ ನಿಮ್ಮ ಕೆಲಸದಲ್ಲಾಗಲಿ, ನಿಮ್ಮ ಗುರಿಯನ್ನು ಸಾಧಿಸುವಂಥ ನಿಟ್ಟಿನಲ್ಲಾಗಲಿ ನೀವು ಮಾಡುವಂಥ ಪ್ರಯತ್ನಗಳು ಪೂರ್ಣವಾಗಿ ಫಲವನ್ನು ಕೊಡಲ್ಲ, ಮಿಶ್ರ ಫಲಗಳಿರುತ್ತೆ. ಪ್ರಯತ್ನ ಮಾತ್ರ ಮುಂದುವರಿಸಿ. ಅದಕ್ಕೆ ಮನೆ ದೇವರ ಅನುಗ್ರಹ ಇದೆ. ಜೊತೆಗೆ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ರಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಒಂದು ದುಃಖ ಆವರಿಸ್ಕೊಂಡಿರುವಂಥದ್ದು. ಕಳೆದು ಹೋಗಿರುವಂಥ ಘಟನೆಯೇ ನಿಮ್ಮನ್ನು ಈ ದಿನ ಬಾಧಿಸುತ್ತೆ. ಎಷ್ಟು ಮರೀಬೇಕು ಅಂದರೂ ಪ್ರಯತ್ನ ಪಟ್ಟರೂ ಕೂಡ ಅದು ಪೂರ್ಣವಾಗಿ ಸಾಧ್ಯ ಆಗಲ್ಲ. ಹಾಗಾಗಿನೇ ಹಳೆಯ ಗುಂಗಿನಲ್ಲೇ ಈ ದಿನ ಇರುವಂಥದ್ದು. ಜೊತೆಗೆ ಬದಲಾವಣೆ ಆಗ್ತಾ ಇರುವಂಥ ವಾತಾವರಣ ಏನಿದೆ ಅದು ಮನಸ್ಸಿಗೆ ಬೇಸರವನ್ನು ತರಿಸ್ತಾ ಇದೆ. ಹಾಗಾಗಿ ನಿಮ್ಮವರ ನಡವಳಿಕೆ, ನಿಮ್ಮವರ ಮಾತು, ಅವರ ತೀರ್ಮಾನ ಈ ದಿನ ನೀವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ನಿಮಗೆ ಸ್ವಲ್ಪ ನೋವು, ನಿರಾಸೆಗಳು ಕೂಡ ಇರುವಂಥದ್ದು ಇದೆ. ಹಾಗಾಗಿ ಯಾರನ್ನೂ ಕೂಡ ತಿದ್ದುವಂಥ ಪ್ರಯತ್ನ ಮಾಡಬೇಡಿ. ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಮುಂದುವರಿರಿ. ಹಾಗೆ ನಿಮ್ಮ ಹೆಸರನ್ನು, ನಿಮ್ಮ ಒಂದು ಗೌರವವನ್ನು ಹಾಳು ಮಾಡುವಂಥ ರಹಸ್ಯ ತಂತ್ರಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಬೆನ್ನ ಹಿಂದೆ ಕೆಲವೊಂದು ಪಿತೂರಿಗಳು ನಡೀತಾ ಇದೆ, ಅದನ್ನು ನೀವು ಗಮನಿಸಬೇಕು. ಅದರ ಬಗ್ಗೆ ಸ್ವಲ್ಪ ಆಸಕ್ತಿಯಿಂದ ನೀವು ನೋಡಬೇಕು. ನಿಮ್ಮ ಹಿತಶತ್ರುಗಳನ್ನು ಆದಷ್ಟು ದೂರ ಇಡಬೇಕು. ಹಾಗೆ ನಿಮ್ಮ ಕಠಿಣವಾದ ಮಾತು ಕೂಡ ಈ ದಿನ ನಿಮ್ಮ ಮಿತ್ರರಿಗೆ ಬೇಸರವನ್ನು ತರಿಸುತ್ತೆ. ಹಾಗಾಗಿ ಎಲ್ಲೂ ಕೂಡ ನೀವು ಹದ್ದು ಮೀರಿ ಮಾತಾಡಬೇಡಿ. ಅದಕ್ಕೆ ಅಂತ ಒಂದು ಚೌಕಟ್ಟಿದೆ, ಒಂದು ನೀತಿ ನಿಯಮ ಇದೆ, ಅದನ್ನು ಪರಿಪಾಲನೆ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ತಾಳ್ಮೆ ಬಹಳ ಮುಖ್ಯ ಈ ದಿನ ನಿಮಗೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಈ ದಿನ ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಆಸಕ್ತಿದಾಯಕವಾದಂತಹ ದಿನ. ಏನೋ ಒಂದು ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ. ಹಾಗೆ ಈ ದಿನದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯದಿಂದ ಹೊಸ ಹೊಸ ವಿಚಾರಗಳು ಕೂಡ ನಿಮಗೆ ತಿಳಿಯುವಂಥದ್ದು ಇದೆ. ಬಾಲ್ಯ ಸ್ನೇಹಿತರಿಂದ ಆಸಕ್ತಿದಾಯಕವಾದಂಥ ಮಾಹಿತಿಗಳು ಸಿಕ್ಕತ್ತೆ, ಸಂತೋಷವಾಗಿರ್ತೀರಿ. ಹಾಗಾಗಿ ಈ ದಿನ ನೀವು ಯಾರ ಜೊತೆಯಲ್ಲಿರ್ತೀರಿ ಅವರೊಟ್ಟಿಗೆ ಈ ದಿನ ಬೆರೆಯುವಂಥದ್ದು, ಯುದ್ಧದರಲ್ಲೇ ತೃಪ್ತಿ ಪಡುವಂಥದ್ದು, ಹಾಗೆ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಒಂದು ವಿಶೇಷ ಗುಣ ನಿಮ್ಮಲ್ಲಿದೆ. ಇದು ಎಲ್ಲರಿಗೂ ಕೂಡ ತುಂಬ ಸಂತೋಷವನ್ನು ಉಂಟು ಮಾಡುವಂಥ ಸ್ವಭಾವ ನಿಮ್ಮದು. ಹಾಗೆ ಈ ದಿನದ ವ್ಯಾಪಾರ, ವ್ಯವಹಾರ, ಹಣಕಾಸಿನ ವಿಚಾರಗಳು ಇದರಲ್ಲಿ ತುಂಬ ಆಸಕ್ತಿ ಇದೆ, ತುಂಬ ಲಾಭ ಕೂಡ ಇದೆ. ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರಿಗೆ ಈ ದಿನ ತುಂಬ ಲಾಭ ಇದೆ. ವ್ಯಾಪಾರದಲ್ಲಿ ಒಂದು ಪ್ರಗತಿ ಕೂಡ ಕಾಣಿಸ್ಕೊಳ್ಳುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಚಟುವಟಿಕೆಗಳು, ನಿಮ್ಮ ಮಾತು, ನಿಮ್ಮ ತೀರ್ಮಾನ ಇದರಿಂದ ನಿಮಗೆ ಹೆಚ್ಚಿನ ಗೌರವ ಸ್ಥಾನಮಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಮಕ್ಕಳ ಭವಿಷ್ಯದ ಬಗ್ಗೆ ಈ ದಿನ ಹೆಚ್ಚು ಚಿಂತೆ ಮಾಡ್ತೀರಿ, ಹೊಸ ಯೋಜನೆಯನ್ನು ಹಾಕ್ಕೊಳ್ತೀರಿ, ಒಳ್ಳೆಯ ತೀರ್ಮಾನಗಳು ಕೂಡ ಆಗುವಂಥದ್ದು ಇದೆ. ಆದರೆ ಸ್ವಲ್ಪ ಖರ್ಚು ವಿಪರೀತ ಆಗುತ್ತೆ, ಜಾಗ್ರತೆ. ಹಿರಿಯರಿಂದ ನಿರೀಕ್ಷಿತವಾದಂತಹ ಸಹಕಾರ ನಿಮಗೆ ಸಿಕ್ಕತ್ತೆ. ಮನೆಯವರ ಬೆಂಬಲ ನಿಮಗೆ ಚೆನ್ನಾಗಿದೆ. ನಿಮ್ಮ ಪ್ರೀತಿ ಪ್ರೇಮದ ಜೀವನ ಕೂಡ ಬಹಳ ವಿಶೇಷವಾದಂತಹ ಸಂತೋಷವನ್ನು ತರುತ್ತೆ ನಿಮಗೆ. ಒಟ್ಟಾರೆ ಫಲಪ್ರದವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳ ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಯನ್ನು ಈ ದಿನ ಪೂಜೆ ಮಾಡಿ, ಗರಿಕೆಗಳನ್ನು ಸಮರ್ಪಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಹಣಕಾಸಿನ ನಿರ್ವಹಣೆಯಲ್ಲಿ ಸ್ವಲ್ಪ ಹಿನ್ನಡೆ ಇದೆ, ಸ್ವಲ್ಪ ಸೋಲಿದೆ, ಸ್ವಲ್ಪ ನಷ್ಟ ಕೂಡ ಇದೆ.
ಹಾಗಾಗಿ ಈ ದಿನ ಹಣ ಅಂದರೆ, ಆದಾಯ ಅಂದರೆ, ಸಂಪನ್ಮೂಲ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಒಂದು ಹಂತಕ್ಕೆ ನಿಮ್ಮ ಪ್ರಮುಖವಾದಂತಹ ವಿಚಾರಗಳಲ್ಲಿ ಸ್ನೇಹಿತರ ಜೊತೆಯಲ್ಲಿ ವಾದ ವಿವಾದಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆ. ನಿಮ್ಮ ಮಾತನ್ನು ಈ ದಿನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಯಾವುದೇ ಹೊಸ ಯೋಜನೆಗೆ ಕೈ ಹಾಕಬೇಡಿ, ಹೊಸ ಕೆಲಸವನ್ನು ಮಾಡಬೇಡಿ. ದೂರದ ಪ್ರಯಾಣ ಅಂತ ಇದ್ದರೆ ಸ್ವಲ್ಪ ಆಲೋಚನೆ ಮಾಡಿ. ಏಕೆಂದರೆ ಕುಟುಂಬದ ಸದಸ್ಯರೇ ನಿಮ್ಮ ಯೋಜನೆಗೆ ಅಡ್ಡಿಪಡಿಸುವಂಥವರು ಇದ್ದಾರೆ. ಸ್ವಾತಂತ್ರ್ಯ ಇಲ್ಲ, ನಿಮಗೆ ಎಲ್ಲ ಆಸೆ ಇದೆ, ಆದರೆ ಅದನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಸರಿ ದಾರಿಯಲ್ಲಿ ನಡೀತಾ ಇಲ್ಲ. ಹಾಗಾಗಿನೇ ಈ ದಿನದಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಹಾಗೆ ಆರೋಗ್ಯವನ್ನು ನೋಡಿಕೊಳ್ಳಿ. ಯಾಕೆಂದರೆ ಇಂಥ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನಿಮಗೆ ಒಂದು ಧೈರ್ಯ ಬೇಕು, ಸ್ಥೈರ್ಯ ಬೇಕು, ಆತ್ಮವಿಶ್ವಾಸ ಬೇಕು, ಜೊತೆಗೆ ಹಣನೂ ಬೇಕು. ಇದನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಕೌಟುಂಬಿಕ ಜೀವನದಲ್ಲಿ ತುಂಬ ಆರಾಮ ಇದೆ, ಅನುಕೂಲ ಇದೆ, ಬಹಳ ಕಂಫರ್ಟಬಲ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ಮಾತುಕತೆ ಬರಬಹುದು. ಅದನ್ನು ಬಹಳ ಸಮರ್ಥವಾಗಿ ನೀವು ನಿರ್ವಹಣೆ ಮಾಡ್ತೀರಿ. ಹಾಗಾಗಿ ಮನೆಯನ್ನು ನಿರ್ವಹಣೆ ಮಾಡುವಂಥ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ ನಿಮಗೆ. ಅಪರಿಚಿತರ ಜೊತೆ ಕೆಲಸ ಮಾಡುವಂಥ ಒಂದು ಸಂದರ್ಭ ಬರಬಹುದು. ಹಾಗಾಗಿನೇ ಅವರೊಟ್ಟಿಗೂ ಕೂಡ ಈ ದಿನ ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿಯುವಂಥದ್ದು. ಅಷ್ಟರ ಮಟ್ಟಿಗೆ ಲೆಕ್ಕಾಚಾರ ಇದೆ, ಕ್ಯಾಲ್ಕುಲೇಷನ್ ಇದೆ. ವ್ಯಾಪಾರಸ್ಥರಿಗೆ, ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಈ ದಿನ ಲಾಭದ ದಿನ. ಯಾವುದೋ ಒಂದು ರೀತಿಯಲ್ಲಿ ಲಾಭ ಇದೆ. ಲಾಭ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಯಾವುದೇ ಸಮಸ್ಯೆಯನ್ನು ಕೂಡ ಅನಾಯಾಸವಾಗಿ ಎದುರಿಸುವಂಥ ಒಂದು ಧೈರ್ಯ ನಿಮಗಿದೆ. ಹಾಗಾಗಿ ಮಂಡು ಧೈರ್ಯ, ಹಠಮಾರಿತನ, ಇದರಿಂದ ಕೆಲವು ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದು ಇದೆ. ಆದರೆ ನಿಮ್ಮದೇ ಆಗಬೇಕು, ನಿಮ್ಮ ಮೂಗಿನ ನೇರಕ್ಕೆ ಕೆಲವು ವಿದ್ಯಮಾನಗಳಿರಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಅಂಥ ಒಂದು ತೀರ್ಮಾನ ಕೂಡ ಆಗುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ ಇಂಥ ವಿಚಾರಗಳಲ್ಲಿ. ಹಾಗೆ ಈ ದಿನ ಸ್ನೇಹಿತರಿಂದ ಸಮಯೋಚಿತವಾದಂತಹ ಸೂಕ್ತವಾದಂತಹ ಸಹಾಯ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗಾಗಿ ಯಾವುದೇ ಕೆಲಸಕ್ಕೆ ನಿಮಗೆ ತೊಂದರೆ ಇಲ್ಲ. ಯಾರಾದರೂ ಒಬ್ಬರ ಸಹಕಾರ ಸಿಕ್ಕತ್ತೆ, ಮಾರ್ಗದರ್ಶನ ಇದೆ, ವಿಶೇಷವಾದಂಥ ಪ್ರಗತಿ ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ರೀತಿ ಒತ್ತಡ ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟ ಇದೆ. ಹಾಗೆ ನಿಮ್ಮ ಒಂದು ಆದಾಯ, ನಿಮ್ಮ ಖರ್ಚು ವೆಚ್ಚ, ಇದರಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದು. ಹಾಗಾಗಿ ಹಣದ ಕೊರತೆ ಉಂಟಾಗುತ್ತೆ. ಯಾವುದೇ ಒಂದು ಹೊಸ ಯೋಜನೆಗಳನ್ನು ಹಾಕ್ಕೊಳ್ಬೇಡಿ. ಯಾವುದೇ ವಸ್ತುಗಳನ್ನು ಈ ದಿನ ಮತ್ತು ನಾಳೆ ಖರೀದಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹೊಸ ಸಾಲಕ್ಕೆ ಕೈ ಹಾಕಬೇಡಿ. ಸಾಲಕ್ಕೆ ಜಾಮೀನಾಗಿ ನಿಲ್ಲಬೇಡಿ. ಹಾಗೆ ನಿಮ್ಮಲ್ಲಿ ಏನಾದರೂ ಇದ್ದರೆ ಸಾಲ ಕೊಡುವಂತಹ ಪ್ರಸಂಗ ಬಂದರೆ ಅದನ್ನು ಕೂಡ ಈ ದಿನ ಮಾಡಬೇಡಿ. ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಹಾಗೆ ಪ್ರಮುಖವಾದಂತಹ ವಿಚಾರದಲ್ಲಿ ಮನೆಯಲ್ಲೇ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರುವಂಥದ್ದಿದೆ. ಹಾಗಾಗಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಸಂಬಂಧಪಟ್ಟವರ ಜೊತೆಯಲ್ಲಿ ಮಾತುಕತೆ ನಡೆಸಿ, ವಿಚಾರ ಮಂಥನ ಮಾಡಿ. ಜೊತೆಗೆ ನಿಮ್ಮ ಗುರು ಹಿರಿಯರ ಒಂದು ಅನುಗ್ರಹ ಅಥವಾ ಅವರ ಒಂದು ಸಲಹೆ, ಮಾರ್ಗದರ್ಶನ, ಇದರ ಮೂಲಕ ಮುನ್ನಡೆಯುವಂಥದ್ದು ತುಂಬ ಉತ್ತಮ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ತ್ರೀಯರು ವಿಶೇಷವಾಗಿ ಜಾಗರೂಕರಾಗಿ ಇರಬೇಕಾಗತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ವಿಳಂಬ ಆಗತ್ತೆ. ಹಾಗಾಗಿ ಯಾರನ್ನೂ ಕೂಡ ದೂಷಣೆ ಮಾಡಿ ಪ್ರಯೋಜನ ಇಲ್ಲ. ಯಾರಿಂದಲೋ ಕೆಲಸ ಹಾಳಾಯಿತು, ಫಲಿತಾಂಶ ನೆಟ್ಟಗೆ ಬರಲಿಲ್ಲ ಅನ್ನುವಂಥ ಒಂದು ದೂರನ್ನು ಬಿಟ್ಬಿಡಿ, ಆಪಾದನೆಗಳನ್ನು ಬಿಟ್ಬಿಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳ ಒಂದು ಸ್ಥಿತಿಗೆ ನೀವೇ ಪ್ರಮುಖ ಕಾರಣವಾಗಿರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ವಿಚಾರಗಳಲ್ಲಿ, ವೈಯಕ್ತಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ, ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪ್ರಾಣದೇವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4.
ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ. ಹಣಕಾಸಿನ ಲಾಭ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಲಾಭ ಇದೆ, ಅನುಕೂಲ ಇದೆ ಈ ದಿನ. ಹಾಗೆ ಈ ಚಿನ್ನಾಭರಣಗಳ ಮೇಲಿನ ಹೂಡಿಕೆಯ ನಿರ್ಧಾರ ಏನಿದೆ ಅದು ಬಹಳ ಸೂಕ್ತವಾಗಿದೆ. ಹಾಗಾಗಿ ನೀವು ತೊಡಗಿಸಬೇಕು ಅಂದ್ಕೊಂಡಿರುವಂಥ ಬಂಡವಾಳ, ವ್ಯಾಪಾರದಲ್ಲಿ ತೊಡಗಿಸ್ತಿರೋ, ಚಿನ್ನದ ಮೇಲೆ ತೊಡಗಿಸ್ತಿರೋ, ಅಥವಾ ಅದನ್ನು FD ಮಾಡ್ತಿರೋ, ಎಲ್ಲೋ ಒಂದು ಕಡೆ ನಿಮ್ಮ ನಿರ್ಧಾರ ಬಹಳ ಸೂಕ್ತವಾಗಿರುತ್ತೆ, ಅಂತಿಮವಾಗೂ ಇರುತ್ತೆ. ಹಾಗೆ ಕೃಷಿ ಚಟುವಟಿಕೆಗಳಿಗಾಗಿ ಹೆಚ್ಚಿನ ಹಣ ಖರ್ಚಾಗುವಂಥದ್ದು ಇದೆ. ಕೃಷಿಕರಿಗೆ ಸ್ವಲ್ಪ ಒತ್ತಡ, ಆದರೂ ಕೂಡ ಒಂದು ಹಂತಕ್ಕೆ ಸಮಾಧಾನ ಕೂಡ ಇದೆ. ಇನ್ನು ಇನ್ನೊಬ್ಬರಲ್ಲಿರುವಂಥ ತಪ್ಪುಗಳನ್ನು ಹುಡುಕಲಿಕ್ಕೆ ಹೋಗಬೇಡಿ. ಇದು ನಿಮ್ಮ ಒಂದು ನಿರ್ಧಾರವನ್ನು ಬದಲಿಸುವಂಥ ಸಾಧ್ಯತೆ ಇದೆ. ಅದರಲ್ಲೂ ವ್ಯಕ್ತಿಯೊಬ್ಬರ ಮೇಲೆ ಇಟ್ಕೊಂಡಿರುವಂಥ ಭರವಸೆಗಳಾಗಲಿ, ಅವರಲ್ಲಿ ಇರುವಂಥ ನಂಬಿಕೆಯಾಗಲಿ ಸ್ವಲ್ಪ ವಿಚಲಿತ ಆಗುವಂಥ ಸಾಧ್ಯತೆ ಇರೋದರಿಂದ ಈ ದಿನ ಬೇರೆಯವರ ತಪ್ಪುಗಳನ್ನು ಹುಡುಕಬೇಡಿ, ಬೇರೆಯವರ ವಿಚಾರದಲ್ಲಿ ಮೂಗು ತೂರಿಸಬೇಡಿ. ಇನ್ನು ಈ ದಿನ ನಿಮ್ಮ ಮಕ್ಕಳ ಸಾಧನೆ, ನಿಮ್ಮ ಕುಟುಂಬಸ್ಥರ ಸಾಧನೆ ನಿಮಗೆ ಸಂಪೂರ್ಣವಾದಂಥ ತೃಪ್ತಿಯನ್ನು ತರುತ್ತೆ. ಹಾಗೆ ಕೈಮೀರಿ ಹೋಗ್ತಾ ಇರುವಂಥ ಪರಿಸ್ಥಿತಿಯನ್ನು ಕೂಡ ನೀವು ಹಿಡಿದಿಟ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಇದೆ, ಸಾಧ್ಯತೆ ಇದೆ. ಒಟ್ಟಾರೆ ನಿಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ಪ್ರತಿಭೆ, ಇದಕ್ಕೆ ತಕ್ಕಂತಹ ಗೌರವ ಸ್ಥಾನಮಾನಗಳು ಕೂಡ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಪ್ರೀತಿ ಪ್ರೇಮದ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳಿರ್ಬೋದು, ಅದನ್ನು ಕೂಡ ಸರಿಪಡಿಸಿಕೊಳ್ಳುವಂಥ ಅವಕಾಶಗಳಿದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ. ಅದರಲ್ಲೂ ವಿಶೇಷವಾಗಿ ಶ್ರೀರಾಮ ರಕ್ಷಾ ಸ್ತೋತ್ರ ನಿಮಗೆ ಉತ್ತಮ ಭರವಸೆಯನ್ನು ನೀಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆ ಚಂದ್ರ, ಇದು ಅಂದರೆ ಕರ್ಮಸ್ಥಾನದಲ್ಲಿ. ಹಾಗಾಗಿ ನಿಮ್ಮ ಕೆಲಸ, ನಿಮ್ಮ ಉದ್ಯೋಗ, ನಿಮ್ಮ ಚಟುವಟಿಕೆ, ನಿಮ್ಮ ವ್ಯಾಪಾರ ವ್ಯವಹಾರ, ಹಣಕಾಸಿನ ಒಂದು ಲೇವಾದೇವಿ ವ್ಯವಹಾರ, ಇದು ತೃಪ್ತಿದಾಯಕವಾಗಿರುತ್ತೆ. ಏನೋ ಮನಸ್ಸಿಗೆ ಸಂತೋಷ, ನೀವು ಮಾಡಿದ್ದು ಬಹಳ ಅಚ್ಚುಕಟ್ಟಾಗಿದೆ, ಎಲ್ಲ ಒಂದು ಕಡೆ ನಿಮಗೆ ಲಾಭವನ್ನು ತರುತ್ತೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗಿರುತ್ತೆ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ. ಯಾವುದೇ ಕೆಲಸಕ್ಕೆ ನೀವು ಮನಸ್ಸು ಮಾಡಿದ್ರೆ ಈ ದಿನ ಬಹಳ ವಿಶೇಷ ಫಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ದೀರ್ಘಾವಧಿ ಸಾಲಗಳಿಂದ ನಿಮಗೆ ಮುಕ್ತಿ ಸಿಕ್ಕತ್ತೆ. ಹಳೆಯ ಸಾಲಗಳನ್ನು ತೀರಿಸ್ಬಿಡ್ತೀರಿ. ಏಕೆಂದರೆ ಸಾಲ ಇರಬಾರ್ದು, ಹಾಗೆ ಯಾರ ಋಣದಲ್ಲೂ ಇರಬಾರ್ದು ಅನ್ನುವಂಥ ಒಂದು ತೀರ್ಮಾನ ಈ ದಿನ ಆಗುವಂಥದ್ದು. ಅದಕ್ಕಾಗಿ ಒಂದು ಪ್ರಯತ್ನ ಇದೆ, ಅದು ಒಳ್ಳೆಯ ಮಾರ್ಗದಲ್ಲೇ ಮುಂದುವರಿಯುತ್ತೆ. ಇನ್ನು ಈ ದಿನ ಕೌಟುಂಬಿಕ ವಾತಾವರಣ ಬಹಳ ಪ್ರಶಾಂತವಾಗಿದೆ, ಶಾಂತಿಯುತವಾಗಿದೆ. ಹಾಗಾಗಿನೇ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಮನಸ್ಸಿದೆ. ಕುಟುಂಬಕ್ಕಾಗಿ ಮಾಡಬೇಕು, ತ್ಯಾಗ ಮಾಡಬೇಕು, ಧೈರ್ಯವಾಗಿ ಸಮಸ್ಯೆಗಳನ್ನು ಎದುರಿಸಬೇಕು, ಬೇರೆಯವ್ರಿಗೂ ಕೂಡ ಬುದ್ಧಿ ಮಾತನ್ನು ಹೇಳಬೇಕು ಅನ್ನುವಂಥ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಅದು ನಿಮ್ಮ ದಿನಚರಿ, ಅದರಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಹೊಸ ವಸ್ತುಗಳನ್ನು, ವಸ್ತ್ರಾಭರಣಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಇದನ್ನು ನೀವು ನಿಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ 9ಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 9ನೇ ಮನೆ ಭಾಗ್ಯಸ್ಥಾನ. ಕೆಲವೊಂದು ವಿಚಾರಗಳಲ್ಲಿ ಅನುಕೂಲ ಇದೆ, ಅಷ್ಟೇ ಅನಾನುಕೂಲಗಳು ಕೂಡ ಇರುತ್ತೆ. ಏಕೆಂದರೆ ವ್ಯಕ್ತಿಯನ್ನು, ವಸ್ತುವನ್ನು, ಸಮಯವನ್ನು ಸಮರ್ಥವಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳುವಂಥದ್ದು, ಅದನ್ನು ಮ್ಯಾನೇಜ್ ಮಾಡುವಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಫೇಲ್ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅನ್ನುವಂಥ ಆತಂಕ ಕೂಡ ನಿಮಗೆ ಮೂಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಯಾರೂ ಸಹಾಯಕ್ಕಿಲ್ಲ, ಭಗವಂತ ಇಲ್ಲ, ಗುರು ಹಿರಿಯರಿಲ್ಲ, ಆಶೀರ್ವಾದ ಇಲ್ಲ, ಅನುಗ್ರಹ ಇಲ್ಲ ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರ್ತಾ ಇರುತ್ತೆ. ಆದರೆ ಸರಿಯಾಗಿ ಹುಡುಕಬೇಕು. ಯಾವ ವಸ್ತುವನ್ನು ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕಬೇಕು. ಒಂದು ಸೂಜಿ ಮನೆಯ ಒಳಗೆ ಕಳೆದಿದ್ರೆ ಮನೆಯ ಒಳಗೆ ಹುಡುಕಬೇಕೇ ಹೊರತು ಮನೆಯ ಹೊರಗೆ ಹುಡುಕಬಾರ್ದು. ಆ ರೀತಿ ಸಮಸ್ಯೆಗಳು ಎಲ್ಲಿಂದ ಆಗಿದೆ, ಎಲ್ಲಿ ತೊಂದರೆ ಆಗಿದೆ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಕಾರ್ಯಕಾರಣ ಸಂಬಂಧಕ್ಕೆ ಈ ದಿನ ಹೆಚ್ಚು ಒತ್ತನ್ನು ಕೊಟ್ಟು ಮುಂದುವರಿಯಬೇಕಾಗತ್ತೆ. ಇನ್ನು ಯಾವುದೇ ಸಮಸ್ಯೆಯನ್ನು ಕೂಡ ಈ ದಿನ ಪರಿಹಾರ ಮಾಡುವಂಥ ಒಂದು ಪ್ರಯತ್ನದಲ್ಲೇ ಇರಿ. ಇವತ್ತಲ್ಲ ನಾಳೆ ನಿಮಗೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಏಕಾಂತದಲ್ಲಿ ಈ ದಿನ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿ.
ಗೊತ್ತಾಗುತ್ತೆ ಅನ್ನು ಪಶ್ಚಾತ್ತಾಪ ಪಡುವಂಥ ಮನಸ್ಸು ಕೂಡ ಈ ದಿನ ಇರುತ್ತೆ. ಏಕೆಂದರೆ ಮಾಡಿರುವಂಥ ತಪ್ಪನ್ನು ತಪ್ಪು ಅಂತ ಹೇಳಿ ಒಪ್ಪಿಕೊಳ್ಳುವಂಥ ದೊಡ್ಡ ಗುಣ ನಿಮ್ಮಲ್ಲಿದೆ. ಹಾಗೆ ಈ ದಿನ ಮನಸ್ಸನ್ನು ನೆಮ್ಮದಿಯಾಗಿಟ್ಕೊಳ್ಳಿ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಭಗವಂತನ ದರ್ಶನ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.